ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿ 4399 ದಿನ ಆಗಿರುವಂತದ್ದು. ವಿಶೇಷ ಸಂದರ್ಭದಲ್ಲಿ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಅರಳಿ ಮುನೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಪೂಜೆ ಮಾಡೋ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಅತಿ ಹೆಚ್ಚು ದೀರ್ಘಕಾಲದ ನಿರಂತರವಾಗಿ ಅತಿ ಹೆಚ್ಚು ದೀರ್ಘಕಾಲದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇವತ್ತು ದೇಶ ವಿಶ್ವ ಮಟ್ಟದಲ್ಲಿ ನಿಲ್ಲುವಂತ ಒಂದು ಶಕ್ತಿಯನ್ನ ಭಾರತಕ್ಕೆ ನರೇಂದ್ರ ಮೋದಿ ಕೊಡುಗೆ ಅಪಾರ. ಇವತ್ತು ಪಕ್ಕದ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆ ಸವಾಲಾಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದನೂ ಕೂಡ ನರೇಂದ್ರ ಮೋದಿಯವರ ಕಾರ್ಯತಂತ್ರ ಇಡೀ ಜಗತ್ತೇ ಮೆಚ್ಚುತ್ತಾ ಇದೆ. ಇಡೀ ಪ್ರಪಂಚ ಇವತ್ತು ನರೇಂದ್ರ ಮೋದಿಯವರನ್ನ ವಿಶ್ವ ನಾಯಕ ಅಂತ ಹೇಳ್ತಾ ಇದೆ. ಅಂತ ವಿಶ್ವ ನಾಯಕನಿಗೆ ಇನ್ನಷ್ಟು ಆರೋಗ್ಯ ಆಯುಷ್ ಸಿಗಲಿ, ಇನ್ನಷ್ಟು ದೇಶದಲ್ಲಿ ಇವತ್ತು ಅಭಿವೃದ್ಧಿಯ ಒಂದು ರಸ್ತೆಗಳನ್ನ ಮಾಡಿದ್ದಾರೆ, ಪೋರ್ಟ್ಗಳನ್ನ ಮಾಡಿದ್ದಾರೆ, ಏರ್ಪೋರ್ಟ್ಗಳನ್ನ ಮಾಡಿದ್ದಾರೆ, ಬಡವರಿಗೆ ಜಲ್ ಜೀವನ್ ಮಿಷನ್ ಅನ್ನ ಕೊಟ್ಟಿದ್ದಾರೆ, ಆರೋಗ್ಯ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಬಡವರ ಪರವಾಗಿ, ದೇಶದ ಅಭಿವೃದ್ಧಿ ಪರವಾಗಿ ಕಂಕಣ ಕಟ್ಟಿ ನಿಂತಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಿಗೆ ಇವತ್ತು ದೊಡ್ಡ ದಾಖಲೆಯನ್ನ ಮಾಡಿದ್ದಾರೆ. ಒಂದು ದಾಖಲೆ, ಆ ದಾಖಲೆಗೆ ಇಡೀ ವಿಶ್ವದ ಎಲ್ಲ ಜನನು ಕೂಡ ಭಾರತೀಯರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ, ನಾವು ನಮ್ಮ ಮುನ್ರಾಜು ಅವರು, ನಮ್ಮ ಶಿವಮೊಗ್ಗ ಚೆನ್ನೈ ನಮ್ಮ ಅಧ್ಯಕ್ಷರು ರಾಮಮೂರ್ತಿಯವರು, ನಾವೆಲ್ಲರೂ ಕೂಡ ಈ ಶಕ್ತಿ ಭವನದ ಮುಂದೆನೆ ಮೋದಿಯವರಿಗೆ ಇನ್ನಷ್ಟು ಆಯುಷು ಸಿಗಲಿ, ದೇಶ ಸೇವೆ ಮಾಡುವಂತ ಅವಕಾಶ ಭಗವಂತ ಕರುಣಿಸಲಿ ಅಂತೇಳಿ ಪೂಜೆ ಮಾಡೋ ಮುಖಾಂತರ ನಮ್ಮ ಗೌರವವನ್ನು ಸಲ್ಲಿಸಿದ್ದೇವೆ. ಥ್ಯಾಂಕ್ ಯು ಸರ್.